Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Blessed day in the presence of God. ಕರ್ತನ ಸನ್ನಿಧಿಯಲ್ಲಿ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. In our Bibles to Ephesians chapter 4, verse number 32. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. Ephesians chapter 4, verse number 32. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಚನ. Let's read the Bible scripture. ಸತ್ಯವೇದವನ್ನು ಈ ಸಮಯದಲ್ಲಿ ಓದಿಕೊಳ್ಳೋಣ, And ವಾಕ್ಯವನ್ನು ಓದಿಕೊಳ್ಳೋಣ. be kind to one another, tender-hearted, forgiving one another, even as God in Christ forgave you. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. Just like God in Christ, He forgave you. We need to forgive one another. ದೇವರು ನಮ್ಮನ್ನ ಕ್ರಿಸ್ತನಲ್ಲಿ ಕ್ಷಮಿಸಿರುವುದರಿಂದ ನಾವು ಇನ್ನೊಬ್ಬರನ್ನ ಕ್ಷಮಿಸುವವರಾಗಿರಬೇಕು. Hallelujah. Hallelujah. Today we are going to learn the practical steps to forgiveness. ಇವತ್ತಿನ ದಿವಸ ನಾವು ಕ್ಷಮಿಸುವ ವಿಚಾರವಾಗಿ ಪ್ರಾಯೋಗಿಕವಾದ ಹೆಜ್ಜೆಗಳ ಮುಖಾಂತರವಾಗಿ ನಾವು ಕಲಿಯಲಿಕ್ಕಿದ್ದೇವೆ. You know, maybe all these days we have the theoretical idea of forgiveness. ಈ ದಿನ ಇಲ್ಲಿಯ ತನಕ ನಮಗೆ ಕೇವಲ ಶಬ್ದಗಳಲ್ಲಿ ನಾವು ಕ್ಷಮಿಸುವ ವಿಚಾರವಾಗಿ ನಾವು ಓದುತ್ತಿದ್ದೆವು. But today we are going to learn the practical steps how to approach for the forgiveness. ಇವತ್ತಿನ ದಿವಸ ಪ್ರಾಯೋಗಿಕವಾಗಿ ನಾವು ಯಾವ ರೀತಿಯಲ್ಲಿ ಒಬ್ಬರನ್ನ ಕ್ಷಮಿಸುವುದು ಎನ್ನುವ ವಿಚಾರವಾಗಿ ಹೆಜ್ಜೆಗಳನ್ನು ನಾವು ಕಲಿಯಲಿಕ್ಕೆ ಹೋಗ್ತಾ ಇದ್ದೇವೆ. When someone hurts us, ಯಾರಾದರೂ ನಮ್ಮನ್ನು ನೋಯಿಸುವಾಗ what is the immediate response that we give? ನಾವು ಪ್ರತಿಕ್ರಿಯೆಯನ್ನು ಕೊಡುವುದು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ತಕ್ಷಣವಾಗಿ ಕೊಡುತ್ತೇವೆ? What is the immediate response that is in our heart? ನಮ್ಮ ಹೃದಯದಲ್ಲಿ ಬರುವಂತ ಆ ತಕ್ಷಣವಾದ ಪ್ರತಿಕ್ರಿಯೆ ಯಾವುದಾಗಿರುತ್ತದೆ? Number one, ಮೊದಲನೇದಾಗಿ it is revenge. ನಮಗೆ ಪ್ರತಿಕಾರ ಉಂಟಾಗುತ್ತದೆ, ಪ್ರತಿಕಾರವನ್ನು ತೀರಿಸಬೇಕನ್ನಿಸುತ್ತದೆ. When we are hurt, our heart, it gives birth to revenge. ಯಾವಾಗ ನಮ್ಮ ಹೃದಯ ನೋಯಿತೋ ಆವಾಗ ನಾವು ಪ್ರತಿಕಾರ ತೀರಿಸಲಿಕ್ಕೆ ನಮಗೆ ಅನಿಸುತ್ತದೆ. Because the heart produces anger. ಯಾಕಂದ್ರೆ ನೋವು ಅನ್ನೋದು ಅದು ನಮಗೆ ಕೋಪವನ್ನ ಸಿಟ್ಟನ್ನು ಉಂಟು ಮಾಡುತ್ತದೆ. You know that anger, that's a result of pride. ಆ ಒಂದು ಕೋಪ ಅದು ಎಲ್ಲಿಗೆ ತಿರುಗ್ತದೆ ನೋಡುವಾಗ ಅಹಂಕಾರಕ್ಕೆ ಅದು ಗರ್ವಕ್ಕೆ ತಿರುಗುತ್ತದೆ. When you have pride, ಯಾವಾಗ ನಮ್ಮಲ್ಲಿ ಗರ್ವ ಇರುತ್ತದೋ starts giving us instructions of how to bring back. ಅವರಿಗೆ ಮತ್ತೆ ಯಾವ ರೀತಿಯಲ್ಲಿ ಉತ್ತರವನ್ನ ಕೊಡಬೇಕು ಅನ್ನುವ ರೀತಿಯಲ್ಲಿ ನಮಗೆ ಆಲೋಚನೆ ಅದು ಕೊಡುತ್ತಲೇ ಇರುತ್ತದೆ. In such conditions, ಇಂಥ ಒಂದು ಪರಿಸ್ಥಿತಿಗಳಲ್ಲಿ how is it possible to forgive the person? ನಾವು ವ್ಯಕ್ತಿಯನ್ನ ನಮಗೆ ನೋವು ಮಾಡಿರುವ ವ್ಯಕ್ತಿಯನ್ನು ಯಾವ ರೀತಿಯಲ್ಲಿ ಕ್ಷಮಿಸುವುದು? Just let me tell you one thing. ನಿಮಗೆ ಒಂದು ವಿಚಾರವನ್ನು ಹೇಳ್ತೇನೆ. When you are angry, ನೀವು ಯಾವಾಗ ಕೋಪಗೊಳ್ಳುತ್ತೀರೋ it is impossible to forgive your trespassers. ನಿಮಗೆ ದ್ರೋಹ ಮಾಡಿದವರನ್ನ ನೀವು ಕ್ಷಮಿಸುವುದು ಬಹಳ ಅಸಾಧ್ಯ. Now how to forgive? ಹಾಗಾದ್ರೆ ಕ್ಷಮಿಸುವುದು ಹೇಗೆ? What are the practical steps that we should forgive a person? ನಾವು ಒಬ್ಬ ವ್ಯಕ್ತಿಯನ್ನು ಕ್ಷಮಿಸಬೇಕಾದ್ರೆ ಅದಕ್ಕೆ ಬೇಕಾದ ಪ್ರಾಯೋಗಿಕ ಹೆಜ್ಜೆಗಳು ಯಾವುದಾಗಿದ್ದಾವೆ? Since you all know the theoretical idea, ನಮಗೆಲ್ಲವೂ ಕೂಡ ಬರೆದಂತ ಅಂದ್ರೆ ಪಠ್ಯವಾಗಿರುವಂತ ಅಥವಾ ಸತ್ಯವೇದಲ್ಲಿರುವ ವಾಕ್ಯಗಳೆಲ್ಲ ನಮಗೆ ಗೊತ್ತಿದೆ. you know that you should forgive. ನಾವು ಕ್ಷಮಿಸಬೇಕೆಂದು ನಮಗೆ ಗೊತ್ತಿದೆ. But how to do it? ಆದರೆ ಅದನ್ನು ಹೇಗೆ ಮಾಡುವುದು? In action, how to put it in action? ನಾವು ಕ್ರಿಯಾರೂಪಕವಾಗಿ ಅದನ್ನು ಹೇಗೆ ಮಾಡುವುದು? That is what we are going to learn ಅದನ್ನು today. ಇವತ್ತಿನ ದಿವಸ ನಾವು So ಕಲಿಯಲಿಕ್ಕಿದ್ದೇವೆ. our best scripture says like this. ಇವತ್ತಿನ ದಿವಸದ ಈಗ ಅಸ್ತಿವಾರ ವಾಕ್ಯ ನಮಗೆ ಈ ರೀತಿಯಲ್ಲಿ ಹೇಳ್ತಾ ಇದೆ. God forgave us in Christ. ದೇವರು ಕ್ರಿಸ್ತರಲ್ಲಿ ನಮ್ಮನ್ನ ಕ್ಷಮಿಸಿದನು. No, the scripture would have just told God forgave us. ದೇವರು ನಮ್ಮನ್ನ ಕ್ಷಮಿಸಿದ್ದಾನೆ ಅನ್ನೋದನ್ನ ನೇರವಾಗಿ ಹೇಳಬಹುದಿತ್ತು. But the scripture says ಆದರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. God did something in action. ದೇವರು ಅಲ್ಲಿ ಕ್ರಿಯಾರೂಪಕವಾಗಿ ಒಂದು ಕ್ರಿಯೆಯಲ್ಲಿ ಮಾಡುತ್ತಿದ್ದಾನೆ. When God wanted to forgive the sins of the world, ದೇವರು ಈ ಲೋಕದ ಎಲ್ಲಾ ಪಾಪಗಳನ್ನು ಕ್ಷಮಿಸಬೇಕೆಂದು ಎದುರಾಗುವಾಗ He did it in Christ. ಆತನು ಕ್ರಿಸ್ತನ ಮುಖಾಂತರವಾಗಿ ಕ್ರಿಸ್ತನಲ್ಲಿ ಆತನು When ಕ್ಷಮಿಸಿದನು. He loved the world, ಯಾವಾಗ ಈ ಲೋಕವನ್ನು ಆತನು ಪ್ರೀತಿಸಿದನು He gave His only Son. ಆತ ತನ್ನ ಒಬ್ಬ ಮಗನನ್ನ ಈ ಲೋಕಕ್ಕೋಸ್ಕರ ಕೊಟ್ಟನೆ. How did He give Him? ಯಾವ ರೀತಿಯಲ್ಲಿ ಆತನು ಕೊಡಲು He ಸಾಧ್ಯವಾಯಿತು? gave Him on the cross. ಆತನು ಶಿಲುಬೆಯ ಮೇಲೆ ಆತನ ಸಮರ್ಪಿಸಿದಾಗ ಆತನು ಕೊಡಲ್ಪಟ್ಟರೆ. What was the practical step of God for forgiveness? ದೇವರು ಈ ಕ್ಷಮಿಸುವ ವಿಚಾರವಾಗಿ ಮಾಡಿದಂತ ಪ್ರಾಯೋಗಿಕವಾದ ಹೆಜ್ಜೆ ಯಾವುದೆಂದು ನೋಡುವಾಗ He took up His own cross. ಆತನು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡನೆಂದು ನಾವು ನೋಡುತ್ತಾ ಇದ್ದೇವೆ. Hallelujah. Hallelujah. Praise the Lord. Hallelujah. So today, the
the lesson is what are the practical steps to forgive a person in our life. ಇವತ್ತಿನ ದಿವಸ ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ ಕ್ಷಮಿಸಬೇಕೆಂದು ಮುಂದೆ ಆಗುವಾಗ ಆತನಿಗೆ ಬೇಕಾದ ಪ್ರಾಯೋಗಿಕ ಹೆಜ್ಜೆಗಳು ಯಾವುದಾಗಿವೆ? Number one, ಮೊದಲನೇದಾಗಿ you need to forgive through the power of the Holy Spirit. ನಾವು ಪರಿಶುದ್ಧಾತ್ಮನ ಶಕ್ತಿಯ ಮುಖಾಂತರವಾಗಿ ನಾವು ಇನ್ನೊಬ್ಬರನ್ನ ಕ್ಷಮಿಸಬೇಕು. Church, by myself I cannot forgive any person. ನಾವಾಗೆ ನಮ್ಮ ಒಂದು ಸ್ವಂತ ಇಚ್ಛೆಯಿಂದಲೇ ನಾವು ಕ್ಷಮಿಸುವುದಕ್ಕೆ ಯಾರನ್ನೂ ಸಾಧ್ಯವಿಲ್ಲ. It is impossible. ಅದು ಅಸಾಧ್ಯವಾದ ಮಾತಾಗಿದೆ. So how can we forgive someone? ನಾವು ಒಬ್ಬರನ್ನ ಹೇಗೆ ಕ್ಷಮಿಸಲು What is ಸಾಧ್ಯ? the first practical step? ಮೊದಲನೇ ಪ್ರಾಯೋಗಿಕ ಹೆಜ್ಜೆ ಯಾವುದಾಗಿದೆ? We can only forgive through the power or with the help of the Holy Spirit. ಪರಿಶುದ್ಧಾತ್ಮನ ಸಹಾಯದಿಂದ ಪರಿಶುದ್ಧಾತ್ಮನ ಶಕ್ತಿಯ ಮುಖಾಂತರವಾಗಿ ಮಾತ್ರವೇ ನಾವು ಕ್ಷಮಿಸಲು ಸಾಧ್ಯ. How did Jesus do it on the cross? ಯೇಸು ಕ್ರಿಸ್ತನು ಆತನು ಶಿಲುಬೆಯಲ್ಲಿ ಆ ಕಾರ್ಯವನ್ನು ಹೇಗೆ ಮಾಡಿದನು? It was the Holy Spirit who led Jesus Christ to the cross. ಪರಿಶುದ್ಧಾತ್ಮನೇ ಆ ಯೇಸು ಕ್ರಿಸ್ತನನ್ನ ಶಿಲುಬೆಯ ದಾರಿಯಲ್ಲಿ ನಡೆಸಿದ್ದಾರೆ ಎಂದು ನಾವು That is when on the cross Jesus is saying, ಆವಾಗಲೇ ಆತನು ಶಿಲುಬೆಯ ಮೇಲೆ ತೂಗು ಹಾಕಲ್ಪಟ್ಟಾಗ ಒಂದು ಮಾತನ್ನ ಯೇಸು ಹೇಳುತ್ತಿದ್ದಾರೆ, Father, forgive them for they don't know what they are doing. ತಂದೆಯೇ ಅವರನ್ನ ನೀನು ಕ್ಷಮಿಸು, ಯಾಕೆಂದ್ರೆ ಅವರು ಏನು ಮಾಡುತ್ತಿದ್ದಾರೆ ಅವರಿಗೆ ಗೊತ್ತಿಲ್ಲ ಎನ್ನುವಂತ ಮಾತನ್ನ So ಹೇಳುತ್ತಾರೆ. how can I and you forgive someone? ಇವತ್ತಿನ ದಿವಸ ನೀವು ಮತ್ತು ನಾವು ಹೇಗೆ ಒಬ್ಬರನ್ನು ಕ್ಷಮಿಸಲು ಸಾಧ್ಯ? Through the power of the Holy Spirit. ಪರಿಶುದ್ಧಾತ್ಮನ ಶಕ್ತಿಯ ಮುಖಾಂತರ ಎಂದು ನಾವು Because ನೋಡ್ತಾ ಇದ್ದೇವೆ. forgiveness comes from the Holy Spirit. ಪರಿಶುದ್ಧಾತ್ಮನ ಮುಖಾಂತರವೇ ಈ ಒಂದು ಕ್ಷಮೆ ಅನ್ನೋದು It is ಬಂದಿರುವಂತದ್ದಾಗಿದೆ. the gift of the Holy Spirit. ಇದು ಪರಿಶುದ್ಧಾತ್ಮನ ಒಂದು ವರದಾನವಾಗಿದೆ. What is the scripture proof? ಇದಕ್ಕೆ ಇರುವಂತಹ ಒಂದು ವಾಕ್ಯದ ಒಂದು ಪುರಾವೆ ಏನು? John chapter 20 verse number 23. ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 22ರಿಂದ 23 ವಚನಗಳು. What Jesus is speaking. ಯೇಸು ಕ್ರಿಸ್ತನಲ್ಲಿ ಏನನ್ನು ಮಾತಾಡುತ್ತಿದ್ದಾರೆ? Receive the Holy Spirit. ಆ ಪವಿತ್ರಾತ್ಮವ ವರವನ್ನು ತಕ್ಕೊಳ್ಳಿರಿ. If you forgive anyone's sins, their sins are forgiven. ನೀವು ಯಾರ ಪಾಪಗಳನ್ನು ಕ್ಷಮಿಸಿಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತದೆ. Hallelujah. Did Hallelujah. you see the connection between Holy Spirit and forgiveness? ಇಲ್ಲಿ ಗಮನಿಸ್ತೀರಾ? ಪರಿಶುದ್ಧಾತ್ಮನ ಮತ್ತು ಕ್ಷಮಾಪಣೆಯ ಮಧ್ಯದಲ್ಲಿರುವಂತಹ ಒಂದು ಸಂಪರ್ಕವನ್ನು ಗಮನಿಸ್ತಿದ್ದೀರಾ? Jesus is saying something which is very powerful. ಯೇಸು ಕ್ರಿಸ್ತನು ಯಾವ ಒಂದು ವಿಚಾರವನ್ನು ಹೇಳ್ತಾ ಇದ್ದಾನೆ, ಅದು ಶಕ್ತವಾದ ಮಾತುಗಳಾಗಿವೆ. When you receive the Holy Spirit, ನೀವು ಪರಿಶುದ್ಧಾತ್ಮವನ್ನ ಹೊಂದಿದ್ದೀರಿ ಅಥವಾ ಪರಿಶುದ್ಧಾತ್ಮನಿಂದ ಹೊಂದಿಕೊಂಡಿದ್ದೀರಿ it ಎನ್ನುವುದಾದರೆ is not just the gift of the Holy Spirit. ಕೇವಲ ಪರಿಶುದ್ಧಾತ್ಮನ ಕೊರಿಂಥದಲ್ಲಿ ಬರೆದಿರುವಂತಹ ಪರಿಶುದ್ಧಾತ್ಮನ ವರದಾನಗಳ ವಿಚಾರವಾಗಿ ಮಾತ್ರವಲ್ಲ, It is also forgiving your trespasses. ನಮಗೆ ದ್ರೋಹ ಮಾಡಿದವರನ್ನು ಕ್ಷಮಿಸುವುದು ಕೂಡ ಪರಿಶುದ್ಧಾತ್ಮನ ಒಂದು So ಸ್ವಭಾವವಾಗಿದೆ. Jesus says, ಯೇಸು ಕ್ರಿಸ್ತನ ಈ ರೀತಿಯಲ್ಲಿ ಹೇಳ್ತಾರೆ, receive the Holy Spirit. ಪರಿಶುದ್ಧಾತ್ಮವನ್ನ ವರವನ್ನ ಹೊಂದಿಕೊಳ್ಳಿ, Then you can forgive someone. ಆಗ ಮಾತ್ರವೇ ನೀವು ಇನ್ನೊಬ್ಬರನ್ನ ಕ್ಷಮಿಸುವುದಕ್ಕೆ ಸಾಧ್ಯ. Hallelujah. Hallelujah. Forgiveness is beyond human capacity. ಈ ಕ್ಷಮೆ ಅನ್ನೋದು ಒಂದು ಮನುಷ್ಯನ ಸಾಮರ್ಥ್ಯಕ್ಕಿಂತ ಮೀರಿದಂತ ವಿಚಾರವಾಗಿದೆ. We cannot forgive by ourselves. ನಾವೇ ನಮ್ಮ ಇಚ್ಛೆಯಿಂದಲೇ ಕ್ಷಮಿಸಲು ಸಾಧ್ಯವಿಲ್ಲ. Even if we try to forgive, ನಾವು ಕ್ಷಮಿಸುವುದಕ್ಕೆ ಪ್ರಯತ್ನ ಪಟ್ಟರೂ ಕೂಡ it will last for only few days. ಅದು ಕೇವಲ ಕೆಲವೇ ದಿನಗಳು ಮಾತ್ರ ನಾವು But when you ಕ್ಷಮಿಸುತ್ತೇವೆ. are filled with the Holy Spirit, ಯಾವಾಗ ನೀವು ಪರಿಶುದ್ಧಾತ್ಮನಿಂದ ನೀವು ತುಂಬಿಸಲ್ಪಡುತ್ತೀರೋ then only you can forgive like God. ಆವಾಗ ದೇವರ ರೀತಿಯಲ್ಲಿ ನೀವು ಕ್ಷಮಿಸಲು ಸಾಧ್ಯವಾಗುತ್ತದೆ. Hallelujah. If Hallelujah. you are not able to forgive someone, ಒಂದೊಂದು ಯಾರನ್ನಾದ್ರೂ ಕ್ಷಮಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲ ಎನ್ನುವುದಾದರೆ today you need to pray for the power of the Holy Spirit. ಇವತ್ತಿನ ದಿವಸ ಪರಿಶುದ್ಧಾತ್ಮನ ಶಕ್ತಿ ನಿಮ್ಮ ಮೇಲೆ ಇಳಿದು ಬರೋದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. I prophesy in the name of Jesus. ಯೇಸುವಿನ ನಾಮದಲ್ಲಿ ನಿಮ್ಮ ಮೇಲೆ ನಾನು ಪ್ರವಾದನೆ You are going to receive the power of the Holy ಓ Ghost. ಪರಿಶುದ್ಧಾತ್ಮನ ಶಕ್ತಿಯನ್ನು ನೀವು ಈ ದಿನಮಾನದಲ್ಲಿ ಹೊಂದಿಕೊಳ್ಳಲಿದ್ದೀರಿ. And you are going to forgive your trespasses in the name of Jesus. ನಿಮಗೆ ದ್ರೋಹ ಮಾಡಿದವರನ್ನ ಈ ದಿನಮಾನದಲ್ಲಿ ನೀವು ಕ್ಷಮಿಸಲಿಕ್ಕಿದ್ದೀರಿ. ಯೇಸುವಿನ ನಾಮದಲ್ಲಿ. Praise the Lord. What is the second approach, practical approach to forgive someone? ಎರಡನೇ ಪ್ರಾಯೋಗಿಕ ಹೆಜ್ಜೆ ಯಾವುದೆಂದು ನೋಡುವಾಗ So after receiving the Holy Spirit, ಪರಿಶುದ್ಧಾತ್ಮನನ್ನು ಹೊಂದಿದ ನಂತರ what else you need? ಮುಂದೆ ಯಾವ ವಿಚಾರಗಳು ನಮಗೆ ಕ್ಷಮಿಸುವುದಕ್ಕೆ What ಬೇಕಾಗಿದೆ? is that putting in action? ನಾವು ಕ್ಷಮೆಯನ್ನು ಯಾವ ರೀತಿಯಲ್ಲಿ ಈ ಕ್ರಿಯಾರೂಪಕ್ಕೆ ತರಲು ಸಾಧ್ಯವಾಗುತ್ತದೆ? Forgiveness ಈ ಕ್ಷಮೆ ಅನ್ನೋದು through prayer. ಪ್ರಾರ್ಥನೆಯ ಮುಖಾಂತರ ಕ್ಷಮಿಸುವುದಕ್ಕೆ ಸಾಧ್ಯತೆ So ಇದೆ. when you have the Holy Spirit, ಪರಿಶುದ್ಧಾತ್ಮನನ್ನು ಹೊಂದಿದ ಮೇಲೆ that Holy Spirit ಆ ಪರಿಶುದ್ಧಾತ್ಮನು will lead you to pray for your enemies. ನಿಮ್ಮ ಒಂದು ಶತ್ರುಗಳಿಗೋಸ್ಕರ ಪ್ರಾರ್ಥನೆ ಮಾಡುವಂತೆ ಅದು ನಡೆಸುತ್ತದೆ. That's the practical step. ಅದೊಂದು ಪ್ರಾಯೋಗಿಕವಾದ ಹೆಜ್ಜೆ ಆಗಿದೆ. Forgiveness should not be a lip service. ಕ್ಷಮೆ ಅನ್ನೋದು ಕೇವಲ ನಮ್ಮ ಬಾಯಲ್ಲಿ ಬರುವಂತಹ ಕೇವಲ ಮಾತುಗಳು ಮಾತ್ರ Should ಆಗಿರಬಾರದು. be put it into action.
ನಾವು ಕ್ರಿಯಾರೂಪಕವಾಗಿ ಅದನ್ನ ಮಾಡಬೇಕಾಗಿದೆ. Look what Jesus says. ಯೇಸು ಕ್ರಿಸ್ತರು ಏನನ್ನ ಹೇಳ್ತಾರೆ Matthew ನೋಡಿ. chapter 5, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ verse 43 to 45. 43 ರಿಂದ 45 ವಚನಗಳು. So this is the message that Jesus is giving on the mount. ಯೇಸು ಕ್ರಿಸ್ತರು ಅದರ ಪರ್ವತ ಪ್ರಸಂಗವನ್ನು ಮಾಡುವಂತ ಸಂದರ್ಭದಲ್ಲಿ ಕೊಡುವಂತ ಸಂದೇಶ ಇದಾಗಿತ್ತು. You know, he was talking about something about forgiveness. ಆತನು ಕ್ಷಮೆಯ ವಿಚಾರವಾಗಿ ಅಲ್ಲಿ ಮಾತಾಡ್ತಿದ್ದಾನೆ. Let's read from verse number 43. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 43ನೇ ವಚನದಿಂದ Now ಓದಿಕೊಳ್ಳೋಣ. Jesus says, you have heard that it was said, you shall love your neighbor and hate your enemies. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ. But I say to you, love your enemies, bless those who curse you, do good to those who hate you, and pray for those who spitefully use you and persecute you. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. Verse number 45, that you may be sons and daughters of your Father in heaven, for he makes his sun rise on the evil and on the good, and sends rain on the just and on the unjust. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. Hallelujah. You know, prayer ಪ್ರಾರ್ಥನೆ ಅನ್ನೋದು is a powerful tool for the process of forgiveness. ಈ ಕ್ಷಮೆ ಅನ್ನುವುದ ಒಂದು ಕಾರ್ಯವನ್ನ ಮಾಡುವುದಕ್ಕೆ ಬೇಕಾದ ಒಂದು ಬಹಳ ಶಕ್ತವಾದ ಸಾಧನ ಯಾವುದೆಂದು ನೋಡುವಾಗ ಪ್ರಾರ್ಥನೆಯಿಂದ Now Jesus is giving us one command. ಯೇಸು ಕ್ರಿಸ್ತನ ಒಂದು ಆಜ್ಞೆಯನ್ನು ಕೊಡುತ್ತಿದ್ದಾನೆ. To love our enemies. ನಮ್ಮ ವೈರಿಗಳನ್ನ ನಾವು ಪ್ರೀತಿಸಬೇಕು. And pray for those who persecuted ಅದೇ us. ರೀತಿಯಲ್ಲಿ ನಮ್ಮನ್ನು ಹಿಂಸೆ ಪಡಿಸಿದವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. So only through prayer we can forgive someone. ಪ್ರಾರ್ಥನೆ ಮುಖಾಂತರವಾಗಿ ಮಾತ್ರವೇ ನಾವು ಇನ್ನೊಬ್ಬರನ್ನ ಕ್ಷಮಿಸಲು We ಸಾಧ್ಯ. all know about how Abimelech took Abraham's wife. ನಮಗೆಲ್ಲರಿಗೂ ಗೊತ್ತು ಯಾವ ರೀತಿಯಲ್ಲಿ ಅಬ್ರಹಾಮನ ಹೆಂಡತಿಯಾದ ಸಾರಳನ್ನ ಯಾವ ರೀತಿಯಲ್ಲಿ ಅಬಿಮೆಲೆಕನು ಅಪಹರಿಸಿ ತೆಗೆದುಕೊಂಡು ಹೋಗಿದ್ದರು. You know, God said to Abimelech something. ದೇವರು ಅಬಿಮೆಲೆಕನಿಗೆ ಒಂದು ಮಾತನ್ನು ದೇವರು ಹೇಳುತ್ತಿದ್ದಾರೆ. You know, if you need healing, ನಿನಗೆ ಸ್ವಸ್ಥತೆ ಬೇಕಾದರೆ Abraham must pray. ಅಬ್ರಹಾಮನ ನಿನಗೋಸ್ಕರ ಪ್ರಾರ್ಥನೆ ಮಾಡಬೇಕು. Because you have taken Abraham's wife. ಯಾಕಂದ್ರೆ ಅಬ್ರಹಾಮನ ಹೆಂಡತಿಯನ್ನು ನೀನು ಅಪಹರಿಸಿಕೊಂಡು ಹೋಗಿದ್ದೆ. So he and his wife back to Abraham. ಆತರ ಹೆಂಡತಿಯನ್ನ ಬೇಗ ನೀನು ಆತನಿಗೆ ತಿರುಗಿಸಿಕೊಡು. Then Abraham will pray. ಆಗ ಅಬ್ರಹಾಮನ ನಿನಗೋಸ್ಕರ ಪ್ರಾರ್ಥನೆ ಮಾಡುತ್ತಾನೆ. Then when he prays, ಆತನು ಯಾವಾಗ ಪ್ರಾರ್ಥನೆ ಮಾಡುತ್ತಾನೋ he'll bring healing to you and your household. ಆವಾಗ ನಿನ್ನ ಮನೆಗೂ ನಿನಗೂ ಆ ಒಂದು ಸ್ವಸ್ಥತೆ ಅನುಗ್ರಹವಾಗುತ್ತದೆ. So now when Abimelech took Abraham's wife, ಅಬಿಮೆಲೆಕನು ಯಾವಾಗ ಅಬ್ರಹಾಮನ ಹೆಂಡತಿಯನ್ನು ಅಪಹರಿಸಿ ತೆಗೆದುಕೊಂಡು ಹೋಗಿದ್ದನು. now what is the connection between Abraham and Abimelech? ಅಬ್ರಹಾಮನು ಮತ್ತು ಅಬಿಮೆಲೆಕನ ಮಧ್ಯದಲ್ಲಿರುವಂತಹ ಆ ಒಂದು ಸಂಬಂಧ ಏನಾಗಿರಬಹುದು? They become enemies, right? ಅವರ ಶತ್ರುಗಳಲ್ವ? Now Abraham hates Abimelech. ಈಗ ಅಬ್ರಹಾಮನು ತನ್ನ ಹೆಂಡತಿಯನ್ನು ಅಬಿಮೆಲೆಕನು ತೆಗೆದುಕೊಂಡು ಹೋಗಿದ್ದಾರೆ ಎನ್ನುವ ವಿಚಾರಕ್ಕಾಗಿ ಅಬ್ರಹಾಮನು ಅಬಿಮೆಲೆಕನ ದ್ವೇಷ That's ಮಾಡಬೇಕಾಗಿ what now God is saying. ಆಗಲೇ ಅಬ್ರಹಾಮನಿಗೆ ಆಗಲೇ ದೇವರು ಒಂದು ಸಲಹೆಯಲ್ಲಿ ಕೊಡುತ್ತಿದ್ದಾರೆ. Abraham must pray for you. ಅಬ್ರಹಾಮನು ನೀನಗೋಸ್ಕರ ಅಂದ್ರೆ ಅಬಿಮೆಲೆಕನಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆನ್ನುವಂತ ಒಂದು ಸಲಹೆಯನ್ನು So you ಕೊಡುತ್ತಿದ್ದಾರೆ. can forgive someone only through prayer. ಪ್ರಾರ್ಥನೆ ಮುಖಾಂತರವೇ ನೀವು ಇನ್ನೊಬ್ಬರನ್ನ ಕ್ಷಮಿಸಲು ಸಾಧ್ಯ. So maybe since years you are trying to forgive someone in your life. ನಿಮ್ಮ ಜೀವನದಲ್ಲಿ ಯಾರನ್ನ ಒಬ್ಬರನ್ನ ವರ್ಷಾನುಗಟ್ಟಲೆಯಿಂದ ಕ್ಷಮಿಸಬೇಕೆಂದು ನೀವು ಪ್ರಯತ್ನ Maybe ಪಡುತ್ತಿದ್ದೀರಿ. you have forgiven anyone in this life. ಈ ಲೋಕದಲ್ಲಿ ನೀವು ಅನೇಕ ಜನರನ್ನ ನೀವು ಕ್ಷಮಿಸದೇ ಇರುವುದಂತ ಒಂದು ವ್ಯಕ್ತಿಗಳಾಗಿರಬಹುದು. You know, you might have forgiven someone, but that one person you are not able to ಅಥವಾ forgive. ನೀವು ಎಲ್ಲರನ್ನ ಕ್ಷಮಿಸಿದ್ದೀರಿ, ಆದ್ರೆ ಆ ಒಂದು ವ್ಯಕ್ತಿಯನ್ನ ಈಗಲೂ ಕೂಡ ನಿಮಗೆ ಕ್ಷಮಿಸುವುದಕ್ಕೆ ಸಾಧ್ಯವಾಗದೇ ಇರಬಹುದು. So today the second step God says, you ಇವತ್ತಿನ ದಿವಸ ಎರಡನೇ ಹೆಜ್ಜೆಯಲ್ಲಿ ಕರ್ತರು ಈ ರೀತಿಯಲ್ಲಿ are ಹೇಳುತ್ತಿದ್ದಾರೆ. not able to forgive that one person from your life. ನಿನ್ನ ಜೀವಿತದಲ್ಲಿ ನೀನು ಆ ವ್ಯಕ್ತಿಯನ್ನು ಒಬ್ಬರನ್ನ ನೀನು ಕ್ಷಮಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಎನ್ನುವುದಾದರೆ You need the power of the Holy Spirit. ನಿನಗೆ ಪರಿಶುದ್ಧಾತ್ಮನ ಶಕ್ತಿಯ ಅಗತ್ಯವಿದೆ. Number two, you need to pray before me. ಎರಡನೇದಾಗಿ ನನ್ನ ಮುಂದೆ ಬಂದು ನೀನು ನನ್ನ ಪಾದದಲ್ಲಿ ಕುಳಿತು ಪ್ರಾರ್ಥನೆಯನ್ನು ಮಾಡಬೇಕು. When you pray, ನೀನು ಪ್ರಾರ್ಥನೆಯನ್ನು ಮಾಡುವಾಗ this is the power of the Holy Ghost. ನೀನು ಪರಿಶುದ್ಧಾತ್ಮನ ಶಕ್ತಿಯನ್ನು ಹೊಂದುವವನಾಗಿರುತ್ತಿ. Hallelujah. So what is the third practical step for the forgiveness? ಈ ಕ್ಷಮೆಗೆ ಇರುವಂತಹ ಮೂರನೇ ಹೆಜ್ಜೆ ಯಾವುದೆಂದು ನೋಡುವ. Forgiveness through
humility. ನಾವು ದೀನತೆಯಿಂದ ಇನ್ನೊಬ್ಬರನ್ನ ಕ್ಷಮಿಸಬಹುದು. Since when you have pride, ನಮಗೆ ಒಂದು ಗರ್ವ ಅಥವಾ ಅಹಂಕಾರ ಇರುವಾಗ that is not true forgiveness. ಅದು ಆ ಸಮಯದಲ್ಲಿ ಬರುವಂತ ಕ್ಷಮೆ ಅದು ನಿಜವಾದ That ಕ್ಷಮೆ. is impossible. ಅದು ಯಾವುದೇ ಕಾರಣಕ್ಕೂ ಆ ಕ್ಷಮೆ How can ಸಾಧ್ಯವಾಗುವುದಿಲ್ಲ. you forgive with full of heart? ನೀವು ನಿಮ್ಮ ಪೂರ್ಣ ಹೃದಯದಿಂದ ಯಾವ ರೀತಿಯಲ್ಲಿ ಕ್ಷಮಿಸಲು ಸಾಧ್ಯ? When you are humble, ಯಾವಾಗ ನಾವು ನಮ್ಮನ್ನು ತಗ್ಗಿಸಿಕೊಳ್ತೇವೆ, only with humility we can give fullness of forgiveness. ದೀನತೆಯ ಮುಖಾಂತರವಾಗಿಯೇ ನಾವು ಇನ್ನೊಬ್ಬರಿಗೆ ಕ್ಷಮೆಯನ್ನು ಕೊಡಲು See, we ಸಾಧ್ಯ. all we can say that I have forgiven you. ನಾನು ನಿನ್ನನ್ನ ಕ್ಷಮಿಸಿದ್ದೇನೆ ಅನ್ನುವುದನ್ನ ಬಹಳ ವೇಗವಾಗಿ ನಾವು ಬಾಯಲ್ಲಿ ಹೇಳಿಬಿಡಬಹುದು. You know, it is just a lip service. ಅದು ಕೇವಲ ಬಾಯಿ ಮಾತು ಮಾತ್ರವೇ ಆಗಿದೆ. But what is true forgiveness? ಆದರೆ ನಿಜವಾದ ಕ್ಷಮೆ ಏನಾಗಿದೆ? That it comes with humility. ಧೀರತೆಯಿಂದ ಬರುವಂತ ಕ್ಷಮೆ ಅದು ನಿಜವಾದ See, we ಕ್ಷಮೆ. can say I have forgiven you, ನಾನು ನಿನಗಿನ್ನ ಕ್ಷಮಿಸಿದ್ದೇನೆ ಅಂತ ಅನ್ಕೊಂಡು ಹೇಳ್ಬಹುದು. but still I can keep the anger inside me. ಆದರೂ ಕೂಡ ನಮ್ಮ ಹೃದಯದಲ್ಲಿ ಅದರ ಆ ವ್ಯಕ್ತಿಯ ವಿಚಾರವಾಗಿ ಕೋಪವನ್ನು ಇಟ್ಟುಕೊಳ್ಳುವ I can ಸಾಧ್ಯತೆ say ಇದೆ. I have forgiven you, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಅನ್ನೋದನ್ನ ಹೇಳ್ಬಹುದು. keeping pride inside me. ನನ್ನ ಒಳಗಡೆ ಒಂದರ ಕ್ಷಮಿಸಿದ್ದೇನೆ ಅನ್ನುವ ಒಂದು ಗರ್ವವನ್ನು ಇಟ್ಟುಕೊಂಡು ಹೇಳಬಹುದು. I can say I have forgiven you, ನಾನು ಕ್ಷಮಿಸುತ್ತೇನೆ ಅನ್ನೋದನ್ನ ನಾನು ನಿಮಗೆ ಹೇಳಬಹುದು. still keeping revenge inside my heart. ನನ್ನ ಒಳಗಡೆ ಆದರೂ ಕೂಡ ಒಂದು ದ್ವೇಷ ಪ್ರತಿಕಾರವನ್ನು ಇಟ್ಟುಕೊಂಡೇ ಕ್ಷಮಿಸಿದ್ದೇನೆ ಎಂದು I ಹೇಳಬಹುದು. might forgive someone ನಾನು ಯಾರನ್ನಾದರೂ ಒಬ್ಬರನ್ನ ಕ್ಷಮಿಸಬಹುದು, only for the blessings. ಕೇವಲ ನನಗೆ ಆಶೀರ್ವಾದ ಸಿಗಲಿ ಎನ್ನುವ ವಿಚಾರಕ್ಕಾಗಿ See, if ಕ್ಷಮಿಸುತ್ತೇವೆ. if I don't forgive this ಒಂದು person, ವೇಳೆ ಈ ವ್ಯಕ್ತಿಯನ್ನು ನಾನು ಕ್ಷಮಿಸದೆ ಹೋದ್ರೆ oh, my blessings will be stopped. ನನ್ನ ಆಶೀರ್ವಾದಗಳು ನಿಂತು ಹೋಗುತ್ತವೆ. That is selfish forgiveness. ಅದೊಂದು ಸ್ವಾರ್ಥ ಚಿಂತನೆ ಉಳ್ಳಂತ ಕ್ಷಮೆಯಾಗಿದೆ. Such kind of forgiveness will last only for days, only for months. ಅಂತ ಕ್ಷಮೆ ಕೇವಲ ದಿನಗಳು ತಿಂಗಳುಗಳು ಮಾತ್ರವೇ Or maybe ಇರುತ್ತದೆ. when I'm scared of God, ದೇವರ ವಿಚಾರವಾಗಿ ನಮ್ಮಲ್ಲಿ ಭಯ when ಇರುವಾಗ I'm scared of devil, ಅಥವಾ ಸೈತಾನ ಏನಾದ್ರೂ ನಮಗೆ ಮಾಡ್ತಾನೆ ಅನ್ನೋ ಭಯ ಇರುವಾಗ then forcefully I might forgive someone. ಬಲವಂತವಾಗಿ ಯಾರನ್ನೋ ಒಬ್ಬರನ್ನು ನಾವು ಕ್ಷಮಿಸುತ್ತೇವೆ. But that is not full forgiveness. ಅದು ಪರಿಪೂರ್ಣವಾದ ಕ್ಷಮೆಯಲ್ಲ. After some days again, I will remember those hurts in my life. ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಹಿಂದಿರಡದಂತ ಘಟನೆಯನ್ನ ಆ ನೋವನ್ನ ಮತ್ತೆ ಪ್ರಧಾನಿ ನಾವು True ನೆನಪಿಸಿಕೊಳ್ಳುತ್ತೇವೆ. forgiveness. ನಿಜವಾದ ಕ್ಷಮೆ ಅಂದ್ರೆ ಏನು? True forgiveness comes with humility. ಈ ನಿಜವಾದ ಕ್ಷಮೆ ಅನ್ನೋದು ನಮ್ಮಲ್ಲಿ ಒಂದು ದೀನತೆಯಿಂದ ಹೊರಗಡೆ ಬರುತ್ತದೆ. What is the scripture proof? ಇದಕ್ಕಿರುವಂತಹ ದೇವರ ವಾಕ್ಯ ಪುರಾವೆ ಇದು. Colossians chapter 3 verse number 12 and 13. ಕೊಲೊಸ್ಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ರಿಂದ 13 ವಚನಗಳು. Therefore, as the elect of God, holy and beloved, put on tender mercies, kindness, humility, meekness, long suffering, bearing with one another, and forgive one another. If anyone has a complaint against another, even as Christ forgave you, so you also must do. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರು ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. Hallelujah. Forgiveness ಈ ಕ್ಷಮೆ ಅನ್ನೋದು is not just one time act, ಇದು ಒಂದು ಸಮಯದಲ್ಲಿ ಬರುವಂತಹ ಒಂದು ಕಾರ್ಯವಲ್ಲ, but it is a continuous journey in a Christian life. ಕ್ರೈಸ್ತ ಜೀವಿತದಲ್ಲಿ ನಿತ್ಯ ನಿರಂತರವಾಗಿರುವಂತಹ Just ಕಾರ್ಯಗಳಾಗಿವೆ. like to tell you something that is very serious. ಇವತ್ತಿನ ದಿವಸ ಗಂಭೀರವಾದ ವಿಚಾರವನ್ನು ನಿಮ್ಮ ಮುಂದೆ ನಾನು ಹೇಳಲು Just if you ಬಯಸ್ತೇನೆ. haven't forgiven anyone in your life, ನಿಮ್ಮ ಜೀವಿತದಲ್ಲಿ ಯಾರನ್ನು ಕೂಡ ನೀವು ಕ್ಷಮಿಸದೇ ಇರುವುದಾದರೆ, any one person, still you are not able to forgive. ಈಗಲೂ ಕೂಡ ನಿಮಗೆ ಆ ಒಂದು ವ್ಯಕ್ತಿಯನ್ನ ಕ್ಷಮಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಎನ್ನುವುದಾದರೆ, Maybe your friend, ನಿಮ್ಮ ಸ್ನೇಹಿತರಾಗಿರ್ಬೋದು, maybe your relative, ನಿಮ್ಮ ಸಂಬಂಧಿಕರಾಗಿರ್ಬೋದು, maybe your neighbor, ನಿಮ್ಮ ಒಂದು ನೆರೆಹೊರೆಯವರಾಗಿರ್ಬೋದು, your husband, your wife, anyone in your life. ನಿಮ್ಮ ಗಂಡ ಹೆಂಡತಿ ಅಥವಾ ಯಾರೇ ವ್ಯಕ್ತಿ ಆಗಿರಬಹುದು. If you are not forgiven them, ಒಂದು ವೇಳೆ ನೀವು ಕ್ಷಮಿಸದೇ ಇರುವುದಾದರೆ, what about your sins? ನಿಮ್ಮ ಪಾಪಗಳ ವಿಚಾರ ಏನು? Do you think it's been forgiven by God? ಅದು ದೇವರಿಂದ ಕ್ಷಮಿಸಲ್ಪಟ್ಟಿದೆ ಅಂದುಕೊಂಡಿದ್ದೀರಾ? No. ಯಾವುದೇ ಕಾರಣಕ್ಕೂ ಇಲ್ಲ. Your sins are still unforgiven before God. ದೇವರ ಮುಂದೆ ನೀವು
ಅವರನ್ನು ಕ್ಷಮಿಸದೇ ಇರುವುದರ ನಿಮಿತ್ತವಾಗಿ ನಿಮ್ಮ ಪಾಪಗಳು ಕೂಡ ಕ್ಷಮಿಸಲ್ಪಟ್ಟಿಲ್ಲ. That is what the Bible says. ಅದನ್ನು ನಮಗೆ ಸತ್ಯವೇದ ಹೇಳ್ತಾ ಇದೆ. You forgive. ನೀವು ಇನ್ನೊಬ್ಬರ ಪಾಪವನ್ನು ಕ್ಷಮಿಸುವುದಾದರೆ Father in heaven will also forgive your sins. ಪರಲೋಕದಲ್ಲಿರುವ ನಿಮ್ಮ ತಂದೆ ನಿಮ್ಮ ಪಾಪಗಳನ್ನು ಕೂಡ ಕ್ಷಮಿಸುತ್ತಾನೆ. That means ಅದರ ಅರ್ಥ if ಏನಂತಂದ್ರೆ you forgive, ನೀವು ಕ್ಷಮಿಸುವುದಾದರೆ you are forgiven. ನೀವು ಕ್ಷಮಿಸಲ್ಪಡುತ್ತೀರಿ. If you don't forgive, ನೀವು ಕ್ಷಮಿಸದೆ ಹೋದರೆ your sins are also not forgiven. ನಿಮ್ಮ ಪಾಪಗಳು ಕೂಡ ಕ್ಷಮಿಸಲ್ಪಟ್ಟಿಲ್ಲ ಎಂದು ಅರ್ಥ. Such forgiveness ಈ ಕ್ಷಮೆ is ಅನ್ನೋದು the foundation of our Christianity. ಈ ಕ್ರೈಸ್ತ ಜೀವಿತದ ಒಂದು ಅಸ್ಥಿವಾರವೇ ಕ್ಷಮೆಯನ್ನು ನಾವು So ನೋಡ್ತಾ today, ಇದ್ದೇವೆ. church, God has given us 3 practical steps for ಇವತ್ತಿನ ದಿವಸ forgiveness. ಕ್ಷಮೆಗೋಸ್ಕರ ಕ್ಷಮಿಸುವುದಕ್ಕೋಸ್ಕರವಾಗಿ ದೇವರು 3 ಪ್ರಾಯೋಗಿಕವಾದ ಹೆಜ್ಜೆಯನ್ನು ನಮಗೆ If you ಕೊಟ್ಟಿದ್ದಾರೆ. want to forgive, ನೀವು ಕ್ಷಮಿಸಲು ಬಯಸುವುದಾದರೆ the first thing you need the power of the Holy Spirit. ಮೊದಲನೇದಾಗಿ ಪರಿಶುದ್ಧಾತ್ಮನ ಶಕ್ತಿ ನಿಮಗೆ ಅಗತ್ಯವಿದೆ. Number 2, you can forgive only through prayer. ಎರಡನೇದಾಗಿ ಪ್ರಾರ್ಥನೆಯ ಮುಖಾಂತರ ನೀವು ಕ್ಷಮಿಸಲು ಸಾಧ್ಯ. For the completeness of forgiveness, ಈ ಕ್ಷಮೆಯ ಒಂದು the ಪರಿಪೂರ್ಣತೆಗೋಸ್ಕರವಾಗಿ third step is you need to forgive with humility. ಮೂರನೇ ಹೆಜ್ಜೆಯನ್ನು ನೋಡುವಾಗ ನೀವು ದೀನತೆಯಿಂದ ಇನ್ನೊಬ್ಬರನ್ನ So let me ಕ್ಷಮಿಸಬೇಕು. give you just 2 minutes. ಈ ಸಮಯದ 2 ನಿಮಿಷಗಳ ಕಾಲ ನಿಮಗೆ Everyone ಕೊಡ್ತೇನೆ. close your eyes. ಈ ಸಮಯದ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿರಿ. Ask for the help of the Holy Spirit. ಪರಿಶುದ್ಧಾತ್ಮನ ಸಹಾಯಕ್ಕೋಸ್ಕರವಾಗಿ ಕೇಳಿಕೊಳ್ಳಿರಿ. Open your mouth and pray with all humbleness. ಈ ಸಮಯದಲ್ಲಿ ಬಾಯಿ ತೆರೆದು ದೀನತೆಯಿಂದ ಪ್ರಾರ್ಥನೆ ಮಾಡಿರಿ. Give me the power, the help to the Holy Spirit to forgive our trespasses. ಕರ್ತನೇ, ನಮಗೆ ದ್ರೋಹ ಮಾಡಿದಂತಹ ವ್ಯಕ್ತಿಗಳನ್ನು ಕ್ಷಮಿಸುವುದಕ್ಕೆ ನನಗೆ ಸಹಾಯ ಮಾಡಿದಂತೆ We are just a dust, ನಾವು ಕೇವಲ ಧೂಳಿಗೆ ಸಮಾನರಾಗಿದ್ದೇವೆ. a bubble on the water. ಓ ನೀರಿನ ಮೇಲಿರುವಂತ ಗುಳ್ಳೆಯಾಗಿದ್ದೇವೆ. But David says, I'm just a dead dog. ಯಾವುದನ್ನು ಹೇಳ್ತಾರೆ, ನಾನು ಸತ್ತ ನಾಯಿಯಾಗಿದ್ದೇನೆ. I'm just a fly. ಓ ಒಂದು ಸತ್ತ ನೊಣವಾಗಿದ್ದೇನೆ. What are we today before God? ಹಾಗಾದ್ರೆ ದೇವರ ಮುಂದೆ ನಾವೇನಾಗಿದ್ದೇವೆ? Forgive everyone from your life. ನಿಮ್ಮ ಜೀವನದಲ್ಲಿ ಎಲ್ಲರನ್ನು ನೀವು ಕ್ಷಮಿಸಿರಿ. Let go all your hurt. ಎಲ್ಲ ನಿಮ್ಮ ಹೃದಯದಲ್ಲಿರುವಂತ ನೋವುಗಳು ನಿಮ್ಮನ್ನ ಬಿಟ್ಟು ಹೋಗಲಿ. Put your faith in God. ನೀವು ದೇವರ ಮೇಲೆ ನಂಬಿಕೆ ನೀಡಿರಿ. And God is going to sustain your life. ದೇವರು ನಿಮ್ಮ ಜೀವಿತವನ್ನು ನಡೆಸಿಕೊಂಡು ಹೋಗುವವನಾಗಿದ್ದಾನೆ. God is going to bless your life. ದೇವರು ನಿಮ್ಮ ಜೀವಿತವನ್ನು ಆಶೀರ್ವಾದ ನಿಧಿಯಾಗಿ ಮಾಡಲಿದ್ದಾನೆ. In Jesus' name. ಯೇಸುವಿನ ನಾಮದಲ್ಲಿ I pray, amen. ನಾವು ಪ್ರಾರ್ಥನೆ ಮಾಡ್ತೇವೆ. ಆಮೆನ್. Hallelujah. God bless everyone according to this word. ಕರ್ತರು ಈ ವಾಕ್ಯದ ಪ್ರಕಾರ ನಿಮ್ಮನ್ನೆಲ್ಲರನ್ನು Sister, ಆಶೀರ್ವದಿಸುತ್ತಾಗಲಿ. Ephesians chapter 4, verse number 32. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ And ವಚನ. Colossians chapter 3, verse number 12 and 13. ಕೊಲೊಸ್ಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12-13 ವಚನಗಳ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸುತ್ತಾನೆ.